ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಜೈ ಮಾದಿಗ, ಜೈ ವಾಲ್ಮೀಕಿ, ಜೈ ಭೀಮ್. ಬಂಧುಗಳೇ, ನಿನ್ನೆಯಿಂದ ಒಂದು ರಿಟ್ ಪಿಟಿಷನ್ ಇಂಟ್ರಿಮ್ ಸ್ಟೇ ಆರ್ಡರ್ ಸೋಷಿಯಲ್ ಮೀಡಿಯಾನಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ನನಗೂ ಕೂಡ ಸಾಕಷ್ಟು ಜನ ಅದನ್ನು ನೋಡಿ ಸರ್ ಅದ್ರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ತಿಳಿಸಿ ಅನ್ನಂಥದ್ದು ಸಾಕಷ್ಟು ಜನ ಮನವಿ ಮಾಡಿದರು. ನಾನು ಇವತ್ತು ಆ ಕೇಸ್ಗೆ ಸಂಬಂಧಪಟ್ಟಂಗೆ ತಮ್ಮ ಮುಂದೆ ಬಂದಿದ್ದೀನಿ. ಇದು ಕನೆಕ್ಟೆಡ್ ರಿಟ್ ಪಿಟಿಷನ್ ನಂಬರ್ 23399/2026. ಇದು ಫೈಲ್ ಆಗಿರೋದೇ 24/7/2026, ಈಗ ಒಂದು 10 ದಿನದ ಹಿಂದೆನೇ. ಇದು ಫೈಲ್ ಮಾಡಿರೋಂಥದ್ದು ಜೂಡೋ ಬಂಜಾರ ಫೌಂಡೇಶನ್ ಸಂಸ್ಥೆಯವರು, ಬಂಜಾರ ಸಂಸ್ಥೆಯವರು. ಇದರಲ್ಲಿ ಆತಂಕಕಾರಿ ಬೆಳವಣಿಗೆ ಏನಪ್ಪ ಅಂತ ಅಂದರೆ, ಹೈಕೋರ್ಟು ಯಾವ ರೀತಿ ಇಂಟ್ರಿಮ್ ಸ್ಟೇ ಆರ್ಡರ್ ಕೊಟ್ಟಿದೆ ಅಂತ ಅಂದರೆ 8/5/2026 ತಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ. ಆ 8/5/2026 ಆದೇಶ ಏನಪ್ಪ ಅಂತ ಅಂದರೆ 5.25 ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ, 5.25 ವಲಯ ಸಂಬಂಧಿತ ಜಾತಿಗಳಿಗೆ, 4.50 ಬೋವಿ ಲಂಬಾಣಿಗೆ ಅಂತ ಏನು ಆದೇಶ ಆಗಿತ್ತಲ್ಲ, ಆ ಆದೇಶ 8/5/2026 ಅದಕ್ಕೆ ಇಂಟ್ರಿಮ್ ಸ್ಟೇ ಕೊಟ್ಟಿದೆ. ಜೊತೆಗೆ ಅದು ಅನೆಕ್ಷರ್ ಎಲ್ ಅಂತ, ಇನ್ನೊಂದು ಅನೆಕ್ಷರ್ ಎಮ್ ಕೊಟ್ಟಿದ್ದಾರೆ. ಅನೆಕ್ಷರ್ ಎಮ್ ಏನಪ್ಪ ಅಂತ ಅಂದರೆ ಡೇಟೆಡ್ 13/5/2026. ಈ 400 ಪಾಯಿಂಟ್ ರೋಸ್ಟರ್ ಬಿಂದು ಬಿಟ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ. ಇದರಲ್ಲಿ ಇವ್ರು ಕೇಳಿರೋದೇನು ಗೊತ್ತಾ? ನಮಗೆ ಇಲ್ಲಿ ಭಾಳ ಆತಂಕ ಆಗ್ತಾ ಇರೋದೇನಪ್ಪ ಅಂತ ಅಂದರೆ, 4ನೇ ಪ್ರೇಯರ್ ಏನಿದೆ ಈ ಒಂದು ರಿಟ್ ಪಿಟಿಷನ್ನಲ್ಲಿ ಅಂದರೆ, ಇಶ್ಯೂ ರಿಟ್ ಇನ್ ದ ಫಾರ್ಮ್ ಆಫ್ ಮ್ಯಾಂಡಮಸ್ ಡೈರೆಕ್ಟಿಂಗ್ ದ ರೆಸ್ಪಾಂಡೆಂಟ್ ಗವರ್ಮೆಂಟ್ ಟು ಪ್ರೊಸೀಡ್ ಟು ಇಶ್ಯೂ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಸ್ ಪರ್ ಓಲ್ಡ್ ನಾರ್ಮ್ಸ್ ಪ್ರಿವೈಲಿಂಗ್ ಬಿಫೋರ್ 28/12/2022 ಆಸ್ ಪರ್ ನೋಟಿಫಿಕೇಶನ್ ನಂಬರ್ CAA-SUE 01 SEHEMA 26 issued at Annexure H dated 27/4/2026 till the issue of internal reservation is finally decided ಅಂತ. ಅಂದರೆ ಏನು ಹಿಂದೆ ಇತ್ತು ರಿಸರ್ವೇಷನ್, ಈ 8/5/2025 ಹಿಂದೆ ಇದ್ದಿದ್ದು ಏನು ರಿಸರ್ವೇಷನ್ ಇತ್ತು, ಆ ವಿಚಾರದಂಗೆ ನೀವು ಮುಂದೆ ಹೊರೀರಿ, ಈ ರಿಟ್ ಪಿಟಿಷನ್ನು ಅಂತಿಮ ಆಗೋ ತನಕ ಅಂತ ಕೇಳಿದ್ದಾರೆ. ಹಿಂದೆ ಇದ್ದಂಥ ರಿಟ್ ಪಿಟಿಷನ್ದು ಅಥವಾ ಆದೇಶದ್ದು ಮಾಹಿತಿ ಏನಪ್ಪ ಅಂತ ಅಂದರೆ, ಅಲ್ಲಿ 15%ಗೆ ಇಳಿಸಿದ್ರು. ಆವತ್ತು ನಾನು ಹೇಳಿದ್ವಿ, HC ಮಾದೇವಪ್ಪನವರು, ಪ್ರಿಯಾಂಕ ಖರ್ಗೆ ಅವರು, ಪರಮೇಶ್ವರ್ ಅವರು, ಈ ರಣದೀಪ್ ಜೊತೆ ಸೇರಿ 17% ಇಳಿಸ್ಕೊಂಡು ಒಳ ಮೀಸಲಾತಿ ಅನ್ವಯ ಜಾರಿ ಮಾಡಿ ಅಂತ ಹೈಕೋರ್ಟ್ ಆದೇಶನ ತಿರುಚಿ ಒಳ ಮೀಸಲಾತಿನೇ ಇಲ್ಲ ಅಂತ ಮಾಡಿದಂಥ ಆದೇಶದ ಪ್ರಕಾರ ಮುಂದೆ ಹೊರಿತಾ ಇರಲಿ. ಈ 5.25, 5.25, 4.50 ವಿಚಾರ ಸರಿನೋ ತಪ್ಪು ಅಂತ ತೀರ್ಮಾನ ಆಗಂಗೆ ಅನ್ನೋಂಥ ಒನ್ ಆಫ್ ದ ಪ್ರೇಯರು. ಅದು ಆತಂಕಕ್ಕೆ ಕಾರಣ. ಯಾಕೆ ಆತಂಕಕ್ಕೆ ಕಾರಣ ಅಂತ ಅಂದರೆ, 2 ವರ್ಷದಿಂದ ಏನು ಆಗಸ್ಟ್ 1, 2024 ಬೀದರ್ ಟು ಚಾಮರಾಜನಗರದ ಒಬ್ಬ ಮಾದಿಗನು ಏನು ಹೋರಾಟ ಮಾಡಿದ್ದ, ಆ ಹೋರಾಟದ ಫಲ 5.25 ಅಂತ ಏನು ಅಂದ್ಕೊಂಡಿದ್ವಿ ನಾವು, ಅದು ಹೋಗಿ ಹಿಂದೆ ಥರ ಚಾಲ್ತಿ ಮಾಡಿ ಅನ್ನೋಂಥದ್ದು ಇವ್ರು ಕೇಳಿರೋಂಥದ್ದು. ಹಾಗೇನಾರು ಆಗಿಬಿಟ್ರೆ ನಮ್ಮ 2 ವರ್ಷದ ಹೋರಾಟ ಹೊಳೆಯಲ್ಲಿ ಹುಣ್ಸಂಟಿ ಇದ್ದಂಗೆ ಆಗುತ್ತೆ. ಇದು ಸಾರಾಂಶ. ನಾವು ಯಾಕೆ ಇವತ್ತು ನಾನು ಜೈ ಮಾದಿಗ, ಜೈ ವಾಲ್ಮೀಕಿ ಅಂತ ಹೇಳಿದ್ದೀನಿ ಅಂತಂದರೆ, ಆ ಏನು
27/2/2026 ಆದೇಶದ ಅನ್ವಯ ಅಂದರೆ ಇದ್ರ ಹಿಂದೆ 8/5/2026 ಹಿಂದೆ ಅಂತಂದರೆ ಇದ್ದಿದ್ದೆ 27/2/2026 ಅಲ್ಲಿ ಒಳ ಮೀಸಲಾತಿ ಇರಲಿಲ್ಲ. ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಲಿ ಅನ್ನೋಂಥದ್ದಾರ ಹೇಳಿದ್ರೆ ಮಾದಿಗರಿಗೆ ಒಳ ಮೀಸಲಾತಿ ಇಲ್ಲ, ಪರಿಶಿಷ್ಟ ಪಂಗಡ ಸಮಾಜಕ್ಕೆ ನಿಮ್ಮ 4% ಕೋತ. ಅದಕ್ಕೇನೆ ಜೈ ಮಾದಿಗ ಜೈ ವಾಲ್ಮೀಕಿ ಅಂತ ಹೇಳಿದೆ. ಇನ್ನೇನು ಬೇರೆ ಉದ್ದೇಶದಲ್ಲ. ಕೆಲವರೆಲ್ಲ ಏನೇನೋ ಕಾಮೆಂಟ್ ಹಾಕೊಂಡಿದ್ದಾರೆ. ನಾವೆಲ್ಲ ಮೈಸೂರು ಭಾಗದಲ್ಲಿ ಉಪ್ಪಾರ ಪರ ಹೋರಾಟ ಮಾಡಿದ್ದೀನಿ, ಕುಂಬಾರ ಪರ ಮಾಡಿದ್ದೀನಿ, ಬಲಿಜ ಪರ ಮಾಡಿದ್ದೀನಿ, ರಾಮಕೃಷ್ಣ ಆಶ್ರಮದ ಪರ ಮಾಡಿದ್ದೀನಿ, ಹತ್ತಾರು ಹೋರಾಟ ಮಾಡಿದ್ದೀನಿ. ಯಾರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅವರು ಹಿಂಗೆ ಚಿಲ್ಲರೆ ಮಾತಾಡಬೇಕಷ್ಟೇ ಹೊರತು ನಾವು ಯಾವ ಜಾತಿ ಪರ ಯಾವ ಧರ್ಮದ ಪರ ಇರೋ ಅರುಣ್ ಕುಮಾರ್ ಅಲ್ಲ. ನಾವೇಂದ್ರೂ ನ್ಯಾಯದ ಪರ ಇರೋಂಥವ್ರು. ಸೊ ಹಾಗಾಗಿ ನಾಯಕ ಸಮಾಜದವರು ಅಂದರೆ ಪರಿಶಿಷ್ಟ ಪಂಗಡದವರು 4% ನಿಮಗೆ ಕೋತ ಆಗುತ್ತೆ. ಹೇಳಿ ಎದ್ದೇಳಿ ಬೀದಿಗೆ ಬಂದು ನಿಮ್ಮ 4%ನ ರಕ್ಷಣೆ ಮಾಡ್ಕೊಳ್ಳಿ ಅನ್ನೋಂಥದ್ದು ಕೂಡ ಈ ವಿಡಿಯೋನಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ಬಂಧುಗಳೇ, ಈ ರಿಟ್ ಪಿಟಿಷನ್ಸ್ಗಳು, ಈ ಇಂಟ್ರೀಮ್ ಸ್ಟೇಗಳು ಇವೆಲ್ಲ ಯಾಕೆ ಆಗ್ತದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಪುರುಷನೇ ಹಿಂದೆ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಹದೇವಪ್ಪನವರು. ನಾವೆಷ್ಟು ಹೇಳಿದ್ವಿ, ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಕಮಿಷನ್ ಏನಿದೆ ಅದ್ರ ಪ್ರಕಾರ ಯಥಾವತ್ತಾಗಿ ಮಾಡಿಬಿಟ್ಟಿದ್ರೆ ಯಾವ ಕೋರ್ಟ್ಗೆ ಹೋಗಿದ್ರು ಯಾರ್ದೂ ನಿಲ್ತಾ ಇರಲಿಲ್ಲ, ಎಲ್ಲ ನಿಂತ್ಕೊಳ್ಳೋದು. ನೀವೇನೇನು ಗೊಂದಲ ಮಾಡಿದ್ರಿ, 14 ರೋಸ್ಟರ್ ಪಾಯಿಂಟ್ಗಿಂತ ಕೆಳಗಿದೆ ಅಂತಂದರೆ SC ಜನರಲ್ ಅಂತ ಮಾಡಿದ್ರಿ. ಅದಕ್ಕೆ ಜನ ಹೋಗ್ತಾರೆ. ನೀವು ಮಾಡಿರೋಂಥದ್ದು ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡ್ತು August 1 ದಾವಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಅದ್ರ ವಿರುದ್ಧ ಇದೆ ಅದು. ಅದಕ್ಕೆ ಸ್ಟೇ ಸಿಕ್ಕತ್ತೆ. AD ಇರೋಂಥ ಒಲೆಯರು ಮಾದಿಗರಲ್ಲಿ ತಗೋಬೋದು ಅಂತ ಹೇಳಿದ್ದೀರಾ, ಅದಕ್ಕೂ ಸ್ಟೇ ಸಿಕ್ಕುತ್ತೆ. ಮಾದಿಗರಿಗೆ 5.25 ಅಂತ ಕೊಟ್ಟಿರೋಂಥದ್ದು ಕೂಡ ದತ್ತಾಂಶದ ಪೂರಕವಾದಂಥ 5.2 ಅಲ್ಲ, ಅದಕ್ಕೋದ್ರೆ ಅದಕ್ಕೂ ಸ್ಟೇ ಸಿಕ್ಕುತ್ತೆ. ಬಡ್ತಿನೇ ನೀವು ಇನ್ನೂ ಜಾರಿ ಮಾಡಿಲ್ಲ. ಮೀಸಲಾತಿನಲ್ಲಿ ಎಲ್ಲೆಲ್ಲಿ ಮೀಸಲಾತಿ ಅನ್ವಯ ಆಗ್ತಿತ್ತು ಅಲ್ಲೆಲ್ಲ ಮೀಸಲಾತಿ ಜಾರಿ ಮಾಡಬೇಕು ಅಂತಂದರೂ ಸಹ ನೀವು ನೌಕರಗಳ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗರಿಗೆ ಸಿಕ್ಕಬಾರ್ದು ಅಂತ ಏಕೈಕ ಉದ್ದೇಶದಲ್ಲಿ ಬಡ್ತಿನಲ್ಲಿ ಮೀಸಲಾತಿನೇ ಜಾರಿ ಮಾಡಿಲ್ಲ. ಆ ವಿಚಾರಕ್ಕೆ ಹೋದ್ರೆ ಅದಕ್ಕೂ ಸ್ಟೇ ಸಿಕ್ಕುತ್ತೆ. ಹೀಗೆ ಹಲವಾರು ವಿಚಾರಗಳು ಕಾನೂನು ಬಾಹಿರವಾದಂಥ ಕೆಲಸ ಮಾಡೋದ್ರಲ್ಲಿ ಮಹದೇವಪ್ಪನವರು ಮುಂಚೂಣಿಯಲ್ಲಿ ನಿಂತಿದ್ರು. ಯಾಕೆ ಗೊತ್ತಿಲ್ಲ. ಅವ್ರ ಕೋಪ ಏನೋ ಬರೀ ಮಾದಿಗರ ಸಮಾಜದ ಮೇಲೆ ಇದ್ದಂಗೆ ಕಾಣುತ್ತಪ್ಪ. ಇದು ಎಲ್ಲ ಕಡೆ ಅಣ್ಣ ತಮ್ಮಂದಿರು, ನಾವಿಬ್ಬರು ಅಸ್ಪೃಶ್ಯ ಜಾತಿಯವರು, ನಾವಿಬ್ಬರು ಒಟ್ಟಿಗಾಗಬೇಕು, ನಾವಿಬ್ಬರು ಒಟ್ಟಿಗೆ ಇದ್ದು ಹೋರಾಟ ಮಾಡಬೇಕು ಅನ್ನೋಂಥವ್ರು ನೀವು ಹೊಡೆದಿರೋ ಏಟೆಲ್ಲ ಮಾದಿಗರಿಗೇನೆ ಹೊಡೆದಿರೋದು ಇದ್ರಲ್ಲಿ. ಆದರೆ ಬೋವಿ ಲಂಬಾಣಿಯವರು ಇವ್ರೇನು ಇವತ್ತು ಕೇಸ್ಗೆ ಹೋಗಿದ್ದಾರೆ, ಅವ್ರು ಏನು ಕೇಳಿದ್ದಾರೆ ಅಂತ ಅಂದರೆ, ಅವ್ರಿಗೆ ಏನು ನೀವು 4.50ನಲ್ಲಿ 20% ಅದ್ರ ಒಳಗಡೆ ಬ್ಲಾಕ್ ಮಾಡಿದ್ದೀರಲ್ಲ, ಅದನ್ನು ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಅದು ಕಾನೂನು ಬಾಹಿರ ಅಂತ. ಎನಿವೆ 1ನೇ ತಾರೀಕು ಮುಂದೆ ತಿಂಗಳು ಅದು ಡೇಟ್ ಆಗಿದೆ. ಅಷ್ಟರೊಳಗಡೆ ಎಚ್ಚೆತ್ಕೊಂಡು ಈಗ ಮುಂದೆ ಬರೋಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಯಾರು ಗೊತ್ತಿಲ್ಲ, ನಾವಂತೂ ಆಗ್ರಹ ಮಾಡಿದ್ವಿ, ಈ ಪರಿಶಿಷ್ಟ ಜಾತಿನಲ್ಲಿರೋಂಥವು ಯಾರಿಗೂ ಕೊಡಬೇಡಿ, ಇತರರು ಕೊಡಿ, ಆವಾಗ ಅಟ್ಲೀಸ್ಟ್ ನ್ಯಾಯಯುತವಾಗಾದರೂ ಎಲ್ಲರಿಗೂ ಒಳ್ಳೆಯದಾಗಂಗೆ ಈ ಒಳ ಮೀಸಲಾತಿ ಜಾರಿ ಆಗುತ್ತೆ, ಯಾರಿಗೂ ಒಬ್ಬರೊಬ್ಬರ ಮೇಲೆ ದ್ವೇಷ ಇರಲ್ಲ ಅನ್ನೋಂಥದ್ದು. ಗೊತ್ತಿಲ್ಲ, ಕಾರಣಾಂತರಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟಿ ಮಜಾ ತಗೊಳ್ಳೋದೇ ಈ ಒಂದು ರಾಜಕೀಯವಾಗಿ ಒಂದು ತಂತ್ರಗಾರಿಕೆನ ಮಾಡ್ತಾ ಇಲ್ಲಿ ತನಕ ಬಂದಿದೆ. ನಾವು ಇರೋ ವಿಚಾರ ಇದ್ದಂಗೆ ಹೇಳಿದ್ರೆ ಇನ್ಯಾರೋ ಈ ಒಲೆಯವರು ನಮ್ಮ ಮೇಲೆ ಜಾತಿಗಳ ಮೇಲೆ ಘರ್ಷಣೆ ತರ್ತಾ ಇದ್ದಾರೆ ಅರುಣ್ ಕುಮಾರ್ ಅಂತ ಹೇಳ್ತಾರೆ. ನಾನು ಹೇಳಿರೋಂಥದ್ದು ಯಾವುದಾದ್ರೂ ಕಾನೂನು ಬಾಹಿರವಾಗಿ ಹೇಳಿದ್ದೀನಾ? ಸಬ್ಜೆಕ್ಟಿಂದ ಹೊರಗಡೆ ಬಂದು ಹೇಳಿದ್ದೀನಾ? ಇರೋದನ್ನ ಮಾತ್ರ ಇದ್ದಂಗೆ ಹೇಳ್ತೀನಿ, ಗಟ್ಟಿಯಾಗಿ ಹೇಳ್ತೀನಿ. ಯಾರೇನೇ ಮಾಡಿದ್ರು ನಾವಂತೂ ನಿಲ್ಲಿಸೋ ಅಂಥ ವ್ಯಕ್ತಿ ಅಲ್ಲ. ಸತ್ಯ ಮಾತಾಡ್ಬೇಕಾದ್ರೆ ಗಟ್ಟಿಯಾಗಿ ಮಾತಾಡಬೇಕು, ನೇರವಾಗಿ ಮಾತಾಡಬೇಕು. ಅದನ್ನು ಮಾತಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ರಾಜ್ಯ ಸರ್ಕಾರ, DK ಶಿವಕುಮಾರ್ ಅವರ ರಾಜ್ಯ ಸರ್ಕಾರಕ್ಕೆ ನಾನು ಈ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಅಧ್ಯಕ್ಷನಾಗಿ ಮೊದಲು ಮನವಿ ಮಾಡ್ತಾಯಿದ್ದೀನಿ. ಫಸ್ಟು ಅಡ್ವೊಕೇಟ್ ಜನರಲ್ಗೆ ಈ ಬ್ರೀಫನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋಂಥ ಒಂದು ಜವಾಬ್ದಾರಿನ ಯಾರಿಗಾರು ಕರೆಕ್ಟಾಗಿ ಒಂದು ಟೀಮ್ ಮಾಡಿ ಅವ್ರಿಗೆ ಕೊಡಿ. ಅಲ್ಲಿಂದ ಕೋರ್ಟಲ್ಲಿ ಏನಾದರೂ ಸರಿಯಾಗಿ ಹ್ಯಾಂಡಲ್ ಮಾಡದೆ ಏನೋ ವಿರೋಧವಾದಂಥ ಆದೇಶ ಬಂದರೆ
ಇನ್ನು 2 ವರ್ಷವೂ ಡಿ ಕೆ ಶಿವಕುಮಾರ್ ಅವರು ಮಾದಿಗ ಸಮಾಜದ ಕೋಪದ ಉಗ್ರವಾದ ಹೋರಾಟವನ್ನು ಇನ್ನು 2 ವರ್ಷದಲ್ಲಿ ಎದುರಿಸಬೇಕಾಗ್ತದೆ. ಈಗ ಏನಾದ್ರು ಇದು ಸರಿಪಡಿಸಿದ್ರೆ ಕೋರ್ಟ್ನಲ್ಲಿ ಒಂದು ಹಂತಕ್ಕೆ ತಣ್ಣಗಾಗತ್ತೆ, ಇಲ್ಲ ಅಂತ ಅಂದರೆ ಇದು ಮತ್ತೆ ಶುರು ಆಗುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ವಿಡಿಯೋ ಮುಖೇನ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಮೊದಲು ಆ 14 ಪಾಯಿಂಟ್ ಕೆಳಗಡೆ ಬಂದಿರೋಂಥದ್ದು SC ಜನರಲ್ ಅಂತ ಮಾಡಿದ್ದೀರಾ, ಫಸ್ಟ್ ಕಿತ್ತಾಕಿ ಏನೋ ಅದಕ್ಕೆ ಯಾರು ಹೋಗ್ಬಿಟ್ಟು ಅದನ್ನು ಕೂಡ ಸ್ಟೇ ಮಾಡ್ತಾರೆ. ಈ ಭಾಗದಲ್ಲಿ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಬುದ್ಧಿವಂತ ದಲಿತ ಲೀಡರ್ಸ್ಗಳೆಲ್ಲ ಹೇಳಿದ್ರು, ಏನ್ರಿ ನಿಮ್ಮ ಅನಾಲಿಸಿಸ್ಗಳು, ದಲಿತರ ಹೆಸರು ಹೇಳ್ಕೊಂಡು ನಿಮ್ಮ ಹೇಳಿಕೆಗಳೆಲ್ಲ ದಲಿತರ ವಿರುದ್ಧದ ಹೇಳಿಕೆಗಳು, ಇವೆಲ್ಲ ಎಕ್ಸ್ಪೋಸ್ ಆಗುತ್ತೆ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಅರುಣ್ ಕುಮಾರ್ ತಪ್ಪು ಮಾಡಿದ್ರೆ ಅರುಣ್ ಕುಮಾರು ಎಕ್ಸ್ಪೋಸ್ ಆಗ್ತಾನೆ, ನೀವು ತಪ್ಪು ಮಾಡಿದ್ರೆ ನೀವು ಎಕ್ಸ್ಪೋಸ್ ಆಗ್ತೀರಾ. ಮುಂದೆ ನೋಡಿ ಅರುಣ್ ಕುಮಾರ್ ಎಕ್ಸ್ಪೋಸ್ ಆಗ್ತಾರಾ, ಈ ಡೋಂಗಿ ಅಂಬೇಡ್ಕರ್ ವಾದಿಗಳು ಎಕ್ಸ್ಪೋಸ್ ಆಗ್ತಾರಾ ಅಂತ ಹೇಳ್ತಾ, ಮತ್ತೊಂದು ಸರಿ ಮಾದಿಗ ಸಮಾಜದ ಎಲ್ಲ ಹೋರಾಟಗಾರರು ಎಚ್ಚರಗೊಳ್ಳಿ. ಇವಾಗ ಹೋರಾಟ ಸ್ಟಾರ್ಟ್ ಮಾಡಬೇಕು. ಈ ಕೋರ್ಟ್ಗೆ ಹೋಗ್ತಾರ ಥರ ನೋಡಿದ್ರೆ ಒಳ ಮೀಸಲಾತಿನೇ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಸರ್ಕಾರ ಸರಿಯಾಗಿ ರಕ್ಷಣೆ ಮಾಡಲ್ಲ ಅಂದರೆ ಒಳ ಮೀಸಲಾತಿನೇ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ನಾವು ಮಾಡಿರೋಂಥ ಹೋರಾಟ ಹೊಳೆಯಲ್ಲಿ ಹುಣ್ಸಂಟೆ ಇದ್ದಂಗೆ ಆಗಬಾರ್ದು ಅನ್ನೋದಾದರೆ ರೆಡಿಯಾಗಿ ನಿಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಾಯಕರುಗಳೆಲ್ಲ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ನಮಗೆ ಕರೆ ಮಾಡಿ. ಹಾಗೆ ನಾಯಕ ಸಮಾಜದವ್ರಿಗೂ ಹೇಳ್ತೀವಿ, ನೀವು ಎದ್ದು ಬೀದಿಗೆ ಬರಲಿಲ್ಲ ಅಂತ ಅಂದರೆ ನಿಮ್ಮ 4% ಕೂಡ ಈ ಆದೇಶ ನೋಡಿದ್ರೆ ಆಗಿರೋದು ಹೈಕೋರ್ಟ್ದು, ನಿಮ್ಮ 4% ಕೂಡ ನಿಮಗೆ ಕೋತ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಮಾದಿಗ, ಜೈ ವಾಲ್ಮೀಕಿ, ಜೈ ಭೀಮ್. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.